ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವಿಡಿಯೋ ಪುಸ್ತಕ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಈ ವಿಡಿಯೋನಲ್ಲಿ ನಾನು ನಿಮಗೆ ವಾಯ್ಸ್ ರಿಡಕ್ಷನ್ ಅವರ ಬ್ಯಾಕ್ಗ್ರೌಂಡ್ ವಾಯ್ಸ್ ರಿಮೂವ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋನ ಪ್ರೀಲೋಡ್ ಮಾಡಿ ಇಟ್ಟಿದ್ದೀನಿ. ಇದನ್ನು ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಯಾವ ರೀತಿ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ ಅಂತ, ಅವರ ಡಿಸ್ಟರ್ಬೆನ್ಸ್ ಇದೆ ಅಂತ. ಮತ್ತೆ ಈಗ ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ಹಾಂ, ನಮ್ಮದು ಚಾನಲ್ ಇದೆ, ಸೊ ಅದರಲ್ಲಿ ಹಾಕ್ತಾ ಇರ್ತೀನಿ ವೀಡಿಯೋಸ್ನೆಲ್ಲ. ಹಾಂ, ನೀವು ಕೇಳಿಸ್ಕೋಬೋದು ಯಾವ ರೀತಿ ಈ ವಿಡಿಯೋಗೆ ಬ್ಯಾಕ್ಗ್ರೌಂಡ್ ವಾಯ್ಸ್ ತುಂಬ ಇದೆ ಅಂತ. ಈ ಬ್ಯಾಕ್ಗ್ರೌಂಡ್ ವಾಯ್ಸ್ನ ರಿಡ್ಯೂಸ್ ಮಾಡಬೇಕಂದ್ರೆ ನೀವು ಈ ಎಫೆಕ್ಟ್ಸ್ಗೆ ಬಂದು, ಇಲ್ಲಿ ಆಡಿಯೋ ಎಫೆಕ್ಟ್ಸ್ ಇದೆಯಲ್ಲ, ಆಡಿಯೋ ಎಫೆಕ್ಟ್ಸಿಗೆ ಬಂದು ಇಲ್ಲಿ ನಾಯ್ಸ್ ರಿಡಕ್ಷನ್ ಆ್ಯಂಡ್ ರೆಸ್ಟೋರೇಷನ್ ಅಂತ ಇದೆ. ಈ ನಾಯ್ಸ್ ರಿಡಕ್ಷನ್ನಲ್ಲಿ ಓಪನ್ ಮಾಡಿದ್ರೆ ನಿಮಗೆ ಡಿ ನಾಯ್ಸ್ ಅಂತ ಒಂದು ಫಿಲ್ಟರ್ ಕಾಣಿಸುತ್ತೆ. ಈ ಡಿ ನಾಯ್ಸ್ ಫಿಲ್ಟರ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಾದ್ಮೇಲೆ ಆಟೋಮೆಟಿಕಲಿ ಅದು ವಾಯ್ಸ್ ಯಾವ್ದಾದ್ರು ಬ್ಯಾಕ್ಗ್ರೌಂಡ್ ವಾಯ್ಸ್ ಇದೆ ಅದನ್ನು ರಿಡ್ಯೂಸ್ ಮಾಡಿರುತ್ತೆ. ಈಗ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ಹಾಂ, ನಮ್ಮದು ಚಾನಲ್ ಇದೆ. ನೀವು ಕೇಳಿಸ್ಕೋಬೋದು ಯಾವ ರೀತಿ ಬ್ಯಾಕ್ಗ್ರೌಂಡ್ ವಾಯ್ಸ್ ರಿಡ್ಯೂಸ್ ಆಗಿದೆ ಅಂತ. ನಿಮ್ಗೆ ಅದು ಎಫೆಕ್ಟ್ ಅಷ್ಟು ಎಫೆಕ್ಟ್ ಕೊಟ್ಟಿಲ್ಲ ಅಂದರೆ ನೀವು ಇಲ್ಲಿ ಎಫೆಕ್ಟ್ ಕಂಟ್ರೋಲ್ಸ್ಗೆ ಬಂದರೆ, ಎಫೆಕ್ಟ್ ಕಂಟ್ರೋಲ್ಸ್ ಟ್ಯಾಬಲ್ಲಿ ಇಲ್ಲಿ ನೋಡಿ ಡಿ ನಾಯ್ಸ್ ಅಂತ ಸೆಟ್ಟಿಂಗ್ಸ್ ಓಪನ್ ಆಗಿದೆ. ಈ ಡಿ ನಾಯ್ಸ್ ಸೆಟ್ಟಿಂಗ್ಸ್ ಓಪನ್ ಆದಮೇಲೆ ಎಡಿಟಿಗೆ ಬಂದಾದಮೇಲೆ ಎಡಿಟಲ್ಲಿ ಇಲ್ಲಿ ನೋಡ್ಬೋದು ನೀವು ಅಮೌಂಟ್ ಬಂದು ಆಲ್ರೆಡಿ 40 ರೇಂಜಲ್ಲಿದೆ, ಅಂದರೆ 40% ಆಫ್ ವಾಯ್ಸ್ ರಿಡಕ್ಷನ್ ಆಗಿದೆ ಅಂತ ಲೆಕ್ಕ. ಸೊ ನಿಮ್ಗೆ ಅದರಲ್ಲಿ ಎಲ್ಲೂ ಎಫೆಕ್ಟ್ ತೋರಿಸ್ತಿಲ್ಲ ಅಂದರೆ ನೀವು ಇದನ್ನು ಇನ್ಕ್ರೀಸ್ ಮಾಡ್ಕೋಬೋದು. ನಾನು ಇವಾಗ 60 ಇಟ್ಟಾದಮೇಲೆ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ಹಾಂ, ಹೀಗೆ ಕೇಳಿಸ್ಕೋಬೋದು ಬ್ಯಾಕ್ಗ್ರೌಂಡ್ ವಾಯ್ಸ್ ಕಂಪ್ಲೀಟ್ಲಿ ರಿಡ್ಯೂಸ್ ಆಗೋಗಿದೆ ಅಲ್ಲಿ ಫಸ್ಟ್ ವೀಡಿಯೋಗೂ ಈ ವಿಡಿಯೋಗೂ ಕಂಪೇರ್ ಮಾಡಿದ್ರೆ. ಆದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ರಿಡ್ಯೂಸ್ ಮಾಡ್ತಾ ನಮ್ಮ ವಾಯ್ಸು ಸ್ವಲ್ಪ ಕಡಿಮೆ ಆಗೋಗುತ್ತೆ. ಇನ್ಕ್ರೀಸ್ ಮಾಡಬೇಕಂದ್ರೆ ನೀವು ಯಾವ ಥರ ಮಾಡ್ಬೋದು ಅಂದರೆ, ಇಲ್ಲಿ ಗೇನ್ ಇದೆಯಲ್ಲ, ಈ ಗೇನಲ್ಲಿ ನೀವು 1, 2 ಇಲ್ಲ 3 dB ರೈಸ್ ಮಾಡಿದ್ರೆ ನಿಮ್ಮ ವಾಯ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಇದು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀವಿ. ಹಾಂ, ಈ ರೀತಿ ನಿಮ್ಮ ವಾಯ್ಸ್ನ ನೀವು ಇನ್ಕ್ರೀಸು ಮಾಡ್ಬೋದು. ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಡ್ಯೂಸ್ ಮಾಡಿ ಟ್ರೈ ಆ್ಯಂಡ್ ಎರರ್ ಮಾಡ್ತಾ ಇರಬೇಕಾಗುತ್ತೆ. ಯಾವ ರೀತಿ ನಿಮಗೆ ನಿಮ್ಮ ಔಟ್ಪುಟ್ ಬೇಕು ಅದರ ಡಿಪೆಂಡೆನ್ಸಿ ಮೇಲೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾಯಿದ್ರಿ. ಎಲ್ಲ ನಾಯ್ಸ್ ರಿಡಕ್ಷನ್ ಫುಲ್ ಇನ್ಕ್ರೀಸ್ ಮಾಡಿ ಗೇನ್ 1, 2 dB ಆರ್ 5 dB ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಎಕ್ಸ್ಪೆಕ್ಟೆಡ್ ಔಟ್ಪುಟ್ ನಿಮಗೆ ಸಿಗುತ್ತೆ. ಈ ರೀತಿ ನಿಮ್ಮ ವಿಡಿಯೋನಲ್ಲಿ ನಿಮ್ಮ ನಾಯ್ಸ್ ಅವ್ರ ಬ್ಯಾಕ್ಗ್ರೌಂಡ್ ನಾಯ್ಸ್ನ ರಿಡ್ಯೂಸ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಲಿತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಪುಸ್ತಕ ಚಾನಲ್.